ನಮಸ್ಕಾರ. ಲೋಕಸಭಾ ಚುನಾವಣೆ ಬಂದಿದೆ. ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದರೆ ಮಹಾಸಮರ, ರಣಕಹಳೆ, ಲೋಕಸಮರ, ಇದೊಂದು ಮಹಾಯುದ್ಧ ನಡೀತಾ ಇದೆಯೇನೋ ಅನ್ನೋ ರೀತಿ ಬಿಂಬಿಸಲಾಗ್ತಾ ಇರುವಂಥದ್ದು. ಅಥವಾ ಕೆಲವೆಡೆ ಅದಕ್ಕೊಂದು ಉತ್ಸವದ ರೂಪ ಬಂದಿರುವಂಥದ್ದು. ಇನ್ನೂ ಹಲವೆಡೆ ಇದೊಂದು ದೊಡ್ಡ ಪ್ರಹಸನ ಅಥವಾ ಪ್ರಹಸನಗಳ ಸರಣಿ ನಡೀತಾ ಇದೆಯೇನೋ ಅನ್ನೋ ಥರ ಇರುವಂಥದ್ದನ್ನು ನಾವು ನೋಡ್ತಾನೇ ಇದ್ದೀವಿ. ಅದು ಪ್ರಹಸನವೋ ಯುದ್ಧವೋ ಉತ್ಸವವೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಎಲ್ಲವೂ ಗೊಂದಲಮಯ. ಈ ಗೊಂದಲಕ್ಕೆ ಕಾರಣಗಳು ಹಲವು. ಅದರಲ್ಲೂ ರಾಜಕೀಯ ನಾಯಕರು, ರಾಜಕೀಯ ಪಕ್ಷಗಳ ವಿಷಯಕ್ಕೆ ಬಂದಾಗ ನೀವೇ ನೋಡಿ, ಇನ್ನೇನು ನಾಮಿನೇಷನ್ ಫೈಲ್ ಮಾಡುವಂಥ ದಿನಾಂಕ ಹತ್ತಿರ ಬಂದ್ರೂ ಕ್ಯಾಂಡಿಡೇಟ್ ಯಾರು ಅನ್ನೋದೇ ಸ್ಪಷ್ಟ ಇಲ್ಲದೆ ಇರುವಂಥದ್ದು. ಅಥವಾ ಒಂದೇ ಕಡೆಗೆ 4-5 ಜನ ಆಕಾಂಕ್ಷಿಗಳಿದ್ದಾರೆ, ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಆ ಆಕಾಂಕ್ಷಿಗಳಲ್ಲೇ ಯಾರಿಗೂ ಗೊತ್ತಿಲ್ಲದೆ ಇರುವಂಥದ್ದು. ಜನರಲ್ಲಿ ಅದ್ರ ಬಗ್ಗೆ ತೀವ್ರವಾದ ಗೊಂದಲ ಇರುವಂಥದ್ದು. 2-3 ಪಕ್ಷಗಳು ಮೈತ್ರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಯಾವ ಪಕ್ಷದ ಕ್ಯಾಂಡಿಡೇಟ್ ನಿಲ್ತಾರೆ ಅನ್ನೋದ್ರ ಬಗ್ಗೆನೇ ಕ್ಲಾರಿಟಿ ಇಲ್ಲದೆ ಇರುವಂಥದ್ದು. ಎಲ್ಲವೂ ಲಾಸ್ಟ್ ಮಿನಿಟ್. ಮತ್ತು ಇಲ್ಲಿ ಡಿಸಿಷನ್ನನ್ನು ಯಾರು ತಗೊಳ್ತಾ ಇದ್ದಾರೆ, ಏನು ಕತೆ ಅಂತ ಅನ್ನೋದು ಜನರಿಗೆ ಹೋಗಲಿ, ಅಭ್ಯರ್ಥಿಗಳಿಗೆ ಸರಿಯಾಗಿ ಗೊತ್ತಿಲ್ಲದೆ ಇರುವಂಥದ್ದು. ಎಲ್ಲವೂ ಅಯೋಮಯ, ಗೊಂದಲಮಯ. ಇದನ್ನು ನೋಡ್ತಾ ಇದ್ದರೆ ಒಂದು ರೀತಿಯಲ್ಲಿ ರಾಜಕೀಯ ಪಕ್ಷಗಳನ್ನು ಗಮನಿಸಿರೋ, ಆದರೆ ಬಹಳ ಹತ್ತಿರದಿಂದ ಕಾರ್ಪೊರೇಟ್ ಜಗತ್ತನ್ನು ಗಮನಿಸಿರೋಂಥ ನನಗೆ ಕವಿಗಳು ಹೇಳೋ ಹಾಗೆ ಇವರ ಉಡುಗೆಯನ್ನು ಅವರಿಗೆ ತೋರಿಸಿ ನೋಡುವಂತಹ ಆಸೆ ಆಯಿತು. ಕಾರ್ಪೊರೇಟ್ ಜಗತ್ತು ಅದೇಕೆ ಅಷ್ಟೊಂದು ಆರ್ಗನೈಸ್ಡ್, ಈ ರಾಜಕೀಯ ಪ್ರಪಂಚ ಏಕೆ ಇಷ್ಟೊಂದು ಡಿಸಾರ್ಗನೈಸ್ಡ್ ಅಂತ ಜಿಜ್ಞಾಸೆ ಪಡುತ್ತಲೇ ರಾಜಕೀಯ ಪಕ್ಷಗಳು ಕಾರ್ಪೊರೇಟ್ಗಳಿಂದ ಕಲಿಯಬಹುದಾದಂತಹ ಕೆಲವು ಪಾಠಗಳೇನು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ ಅಂತ ಅನ್ನಿಸ್ತು. ಮೊದಲಿಗೆ ಕಾರ್ಪೊರೇಟ್ನಿಂದ ಕಲಿಬಹುದಾದಂತಹ ಪಾಠ ಏನಪ್ಪ ಅಂತ ಅಂದರೆ, ಟು ಬಿ ಪ್ಲ್ಯಾನ್ಡ್. ಎಷ್ಟರ ಮಟ್ಟಿಗೆ ಕಾರ್ಪೊರೇಟ್ಗಳಲ್ಲಿ ಪ್ಲ್ಯಾನಿಂಗ್ಗೆ ಎಂಫಸಿಸ್ ಬರುತ್ತೆ ಅಂತ ಅಂದರೆ, ಮ್ಯಾನೇಜ್ಮೆಂಟ್ನ ಮೊದಲ ಪಾಠದಿಂದಲೇ ಶುರು ಆಗುತ್ತೆ. ಎನಿ ಗುಡ್ ವರ್ಕ್ ಡನ್ ಇಸ್ 80% ಪ್ಲಾನಿಂಗ್ ಆ್ಯಂಡ್ 20% ಎಕ್ಸಿಕ್ಯೂಷನ್ ಅಂತ. ಅದನ್ನು ಕಾರ್ಪೊರೇಟ್ ಪ್ರಪಂಚದಲ್ಲಿ ಯಶಸ್ವಿಯಾಗೋರೆಲ್ಲರೂ ಮೈಗೂಡಿಸ್ಕೊಂಡಿರ್ತಾರೆ. ಎಷ್ಟರ ಮಟ್ಟಿಗಪ್ಪ ಅಂತ ಅಂದರೆ, ಉದಾಹರಣೆಗೆ IT ಕಂಪ್ನಿಗಳಲ್ಲಾದರೆ ಯಾವುದೋ ಒಂದು ಪ್ರಾಡಕ್ಟ್ ರಿಲೀಸ್ ಡೇಟ್ ಇನ್ನೂ 6 ತಿಂಗಳು 8 ತಿಂಗಳು ಇದೆ ಅಂತ ಅಂದರೆ ಅಲ್ಲಿಂದ ಯು ಸ್ಟಾರ್ಟ್ ವರ್ಕಿಂಗ್ ಬ್ಯಾಕ್ವರ್ಡ್ಸ್. ಅಥವಾ ಯಾವುದೋ ಒಂದು ಕನ್ಸ್ಯೂಮರ್ ಪ್ರಾಡಕ್ಟ್ನ ಲಾಂಚ್ ಮಾಡೋ ಥರದ ಕಂಪ್ನಿಗಳಲ್ಲಾದರೆ 6 ತಿಂಗಳು, 1 ವರ್ಷ, 2 ವರ್ಷಗಳ ಕ್ಯಾಲೆಂಡರು ಸಿದ್ಧ ಇರುತ್ತೆ. ಜಾಹೀರಾತು ಕಂಪನಿಗಳು, ಕನ್ಸ್ಯೂಮರ್ ಪ್ರಾಡಕ್ಟ್ಸನ್ನು ಅಡ್ವರ್ಟೈಸ್ ಮಾಡುವಂಥ ಕಂಪನಿಗಳು, ಈಗಿನ್ನೂ ಯುಗಾದಿ ಬಂದಿಲ್ಲ, ಆಗಲೇ ದೀಪಾವಳಿ ಕ್ಯಾಂಪೇನನ್ನು ಪ್ಲ್ಯಾನ್ ಮಾಡ್ತಾ ಇರ್ತವೆ. ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತಾ ಇದ್ದೀನಿ, ಕನಿಷ್ಠ 6 ತಿಂಗಳು ಮುಂಚಿತವಾಗಿ ಏನಾಗಬೇಕು ಅನ್ನೋದ್ರ ಬಗ್ಗೆ ತಯಾರಿ ನಡೆದಿರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಆ ಕ್ಯಾಂಪೇನ್ ಅಥವಾ ಪ್ಲಾನ್ ಆಫ್ ಆ್ಯಕ್ಷನ್ ರೆಡಿನೇ ಇದ್ಬಿಟ್ಟಿರುತ್ತೆ. ಇನ್ನು ಮಿಕ್ಕ ಅವಧಿನ ಟೆಸ್ಟಿಂಗ್ಗೆ, ಪೈಲಟ್ಗಳಿಗೆ, ರಿಸರ್ಚ್ಗೆ ಅಂತ ಬಳಸ್ಕೊಳ್ಳುವಂಥದ್ದು ನಡೆಯುತ್ತೆ. ವ್ಯವಸ್ಥಿತವಾಗಿರೋದು, ಯೋಜಿತವಾಗಿರೋದು ಕಾರ್ಪೊರೇಟ್ಗಳಿಂದ ರಾಜಕಾರಣಿಗಳು ಕಲಿಬೇಕಾಗಿರುವಂಥ ಪಾಠ, ರಾಜಕೀಯ ಪಕ್ಷಗಳು ಕಲಿಬೇಕಾಗಿರುವಂಥ ಪಾಠ. ಮುಂಚಿತವಾಗಿಯೇ ಅಭ್ಯರ್ಥಿಯನ್ನು ಚುನಾಯಿಸಿ ಇಟ್ಕೊಂಡಿರೋದು, ಅದಕ್ಕೆ ತಕ್ಕನಾದ ರಿಸರ್ಚ್ ಇರಬಹುದು, ಪೈಲಟಿಂಗ್ ಇರಬಹುದು, ಅಥವಾ ಈ
ಆಪ್ಷನ್ಗಳನ್ನು ಇವ್ಯಾಲ್ಯೂಯೇಟ್ ಮಾಡುವಂಥದ್ದಿರಬಹುದು, ಅವನ್ನೆಲ್ಲವೂ ಪೂರ್ವಯೋಜಿತವಾಗಿ ಮಾಡುವಂಥದ್ದು ರಾಜಕೀಯ ಪಕ್ಷಗಳು ಕಾರ್ಪೊರೇಟ್ಗಳಿಂದ ಕಲಿಬಹುದಾದಂತಹ ಮೊದಲ ಪಾಠ. ಎರಡನೇ ಮುಖ್ಯವಾದ ಪಾಠ ಏನಪ್ಪ ಅಂತ ಅಂದರೆ, ಟು ಹ್ಯಾವ್ ಅ ಪರ್ಫಾರ್ಮೆನ್ಸ್ ಮೆಟ್ರಿಕ್ ಇನ್ ಪ್ಲೇಸ್. ಅಂದರೆ ಇಂತಿಂತಹ ಅಭ್ಯರ್ಥಿಯ ಪ್ರದರ್ಶನ ಹೀಗೀಗೆ ಇರಬೇಕು ಅಂತ ಇದ್ದರೆ ಸಮಾನವಾದ ಮಾನದಂಡವನ್ನು ಇಟ್ಟುಕೊಂಡು ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಗಳೆಲ್ಲ ಆ ಮಾನದಂಡಕ್ಕೆ ಅನುಗುಣವಾಗಿ ಹೇಗಿದ್ದಾರೆ ಅಂತ ಅನ್ನೋದನ್ನು ಇವ್ಯಾಲ್ಯೂಯೇಟ್ ಮಾಡುವಂಥದ್ದು. ಟು ಹ್ಯಾವ್ ಅ ಕಾಮನ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ ಅಕ್ರಾಸ್ ಕ್ಯಾಂಡಿಡೇಟ್ಸ್. ಕಾರ್ಪೊರೇಟ್ ಜಗತ್ತಿನಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ, ಯಾವುದೇ ಭೇದ ಭಾವ ಇಲ್ಲದೆ ಇಂತಿಂತಹ ಪ್ಯಾರಾಮೀಟರ್ ಮೇಲೆ, ಇಂತಿಂತಹ KRA ಅಂತ ಕರೀತಾರೆ, ಕೀ ರಿಸಲ್ಟ್ ಏರಿಯಾಗಳ ಮೇಲೆ ನಿಮ್ಮ ಪ್ರದರ್ಶನವನ್ನು ಅಥವಾ ಪರ್ಫಾರ್ಮೆನ್ಸ್ನ ಅಳತೆ ಮಾಡಲಾಗುತ್ತೆ ಮತ್ತು ಅದರ ಮೇಲೆ ನಿಮಗೆ ಅಂಕಗಳನ್ನು ಕೊಡಲಾಗುತ್ತೆ. ಅದರ ಪ್ರಕಾರ ನಿಮ್ಮ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ನಿಮಗೆ ಆಗಬಹುದಾದಂತಹ ಏಳಿಗೆನೋ ನಿಮಗೆ ಸಿಗಬಹುದಾದಂತಹ ಹೆಚ್ಚಿನ ಹಣವೋ ಎಲ್ಲವೂ ಇದರ ಮೇಲೆ ನಿರ್ಧಾರಿತವಾಗುತ್ತೆ ಅನ್ನುವಂಥದ್ದು. ಆ ರೀತಿಯ ಗೊಂದಲವಿಲ್ಲದ ಅಭ್ಯರ್ಥಿಯ ಇವ್ಯಾಲ್ಯೂಯೇಷನ್ ಮತ್ತು ಅದಕ್ಕೆ ಅನುಗುಣವಾಗಿ ಅಭ್ಯರ್ಥಿಯನ್ನು ಮುಂದಕ್ಕೆ ತಗೊಂಡು ಹೋಗಬೇಕೋ ಅಥವಾ ಆಲ್ಟರ್ನೇಟಿವ್ಗಳನ್ನು ಹುಡುಕಬೇಕೋ ಅನ್ನೋಂಥದ್ರ ಬಗ್ಗೆ ರಾಜಕೀಯ ಪಕ್ಷಗಳಲ್ಲೂ ಸಹ ಕ್ಲಾರಿಟಿ ಪಡ್ಕೊಳ್ಳೋದು ಸುಲಭ. ಮೂರನೇ ವಿಷಯ ಏನಪ್ಪ ಅಂತ ಅಂದರೆ, ಕಾರ್ಪೊರೇಟ್ಗಳಲ್ಲಿ ಕಾಣಸಿಗುವಂತಹ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ. ಎಲ್ಲಕ್ಕಿಂತ ಹೆಚ್ಚು ಕಾರ್ಪೊರೇಟ್ ಗವರ್ನೆನ್ಸ್ನಲ್ಲಿ ಚರ್ಚಿತವಾಗುವಂತಹ ವಿಷಯ ಏನಪ್ಪ ಅಂತ ಅಂದರೆ, ಹೌ ಟ್ರಾನ್ಸ್ಪರೆಂಟ್ ಇಸ್ ದಿ ಆರ್ಗನೈಸೇಷನ್ ಅಂತ ಅನ್ನುವಂಥದ್ದು. ಯಾರು ಯಾವ ವಿಷಯಕ್ಕೆ ಹೊಣೆಗಾರಿಕೆಯನ್ನು ಹೊರ್ತಾರೆ ಮತ್ತು ಯಾವ ಯಾವ ವಿಷಯಗಳ ಮೇಲೆ ಅವರ ನಿರ್ಧಾರಗಳು ಅವಲಂಬಿತವಾಗಿರುತ್ತೆ ಅಂತ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಏನಾದರೂ ಇಫ್ ಸಮಥಿಂಗ್ ಗೋಸ್ ರಾಂಗ್ ಯಾರನ್ನು ಅಪ್ರೋಚ್ ಮಾಡಬೇಕು, ಮತ್ತು ಅಲ್ಲಿ ಅದು ವರ್ಕ್ ಆಗಲಿಲ್ಲ ಅಂತ ಅಂದರೆ ವೇರ್ ಎಲ್ಸ್ ಡಸ್ ದಿ ಬಕ್ ಸ್ಟಾಪ್ ಅಂತ ಅನ್ನೋದು ಸ್ಪಷ್ಟವಾಗಿರುತ್ತೆ. ರಾಜಕೀಯ ಪಕ್ಷಗಳಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಒಪ್ಯಾಸಿಟಿ ಅಥವಾ ಪಾರದರ್ಶಕತೆಯ ಕೊರತೆ ಏನಿದೆ ಅದು ಎಲ್ಲವನ್ನು ಗೊಂದಲಮಯವಾಗಿಸುತ್ತೆ. ಯಾರು ನಿರ್ಧಾರ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲದೆ ಇರುವಂಥದ್ದು, ಯಾಕೆ ಆ ನಿರ್ಧಾರವನ್ನು ತಗೊಂಡ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರುವಂಥದ್ದು, ಮತ್ತು ಎಲ್ಲದಕ್ಕೂ ಒಂದು ನಿಗೂಢ, ಒಂದು ರಹಸ್ಯ ಅಂಟ್ಕೊಂಡ್ಬಿಟ್ಟಿರುವಂಥದ್ದು. ಎವ್ರಿ ಒನ್ ಈಸ್ ಇಮ್ಮರ್ಸ್ಡ್ ಫುಲ್ಲಿ ಇನ್ ಅನ್ಸರ್ಟನ್ಟಿ ಅಂತ ಅನ್ನುವಂಥ ವಾತಾವರಣ ಇರುವಂಥದ್ದು. ಇದರಿಂದಾಗಿ ಏನನ್ನು ನಿರೀಕ್ಷಿಸಬೇಕು ಅನ್ನೋದು ಗೊತ್ತಿಲ್ಲದೆ ಈ ಪಾರದರ್ಶಕತೆಯ ಕೊರತೆಯೇ ಮುಂದೆ ಆ ಪಕ್ಷ ಅಧಿಕಾರಕ್ಕೆ ಬಂದಾಗಲೂ ಕೂಡ ಅದೇ ರೀತಿಯ ನಿಲುವನ್ನು ತಳೆದುಕೊಂಡು ಮುಂದೆ ಹೋಗ್ತಾ ಇರುವಂಥದ್ದು. ಇಟ್ ಮೇಕ್ಸ್ ಅನ್ ಎಂಟೈರ್ ನೇಷನ್ ಒಪೇಕ್. ಪಾರದರ್ಶಕತೆ ಕಾರ್ಪೊರೇಟ್ಗಳಿಂದ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಪಾಠ. ಹಾಗೆ ಕಾರ್ಪೊರೇಟ್ನಲ್ಲಿ ಟ್ಯಾಲೆಂಟ್ಗೆ ಬೆಲೆ ಇದೆ, ಮತ್ತು ಟ್ಯಾಲೆಂಟ್ ವಿತೌಟ್ ಟ್ಯಾಂಟ್ರಮ್ಸ್ ಅಂದರೆ ಹೆಚ್ಚಿಗೆ ರಗಳೆ ಮಾಡದೆ ಪ್ರತಿಭೆ ತೋರಿಸೋಂಥವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತೆ. ರಾಜಕೀಯದಲ್ಲಿ ಅದಕ್ಕೆ ಬಹುಶಃ ತದ್ವಿರುದ್ಧವಾದಂತಹದ್ದು ಕೆಲಸ ಮಾಡ್ತಾ ಇದೆ ಈ ಹೊತ್ತು. ಯಾರು ಹೆಚ್ಚಿಗೆ ಕಾಣಿಸ್ಕೊಳ್ತಾರೋ, ಹೆಚ್ಚಿಗೆ ಮಾತನಾಡ್ತಾರೋ, ಕೆಲಸಕ್ಕಿಂತ ಧ್ವನಿನೇ ಜೋರಾಗಿರುತ್ತೋ
ಅಂಥವ್ರಿಗೆ ಮನ್ನಣೆ ಸಿಗ್ತಾ ಹೋಗುತ್ತೆ. ನಿಜಕ್ಕೂ ಹೆಚ್ಚಿಗೆ ಟ್ಯಾಂಟ್ರಮ್ಸ್ ಇಲ್ಲದೆ ಕೆಲಸ ಮಾಡುವಂಥವ್ರಿಗೆ ಮನ್ನಣೆ ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ಈ ಸಮಾನ ಮಾನದಂಡಗಳು ಅಂತ ಹೇಳಿದ್ನಲ್ಲ, ಅದು ಇಲ್ಲದೆ ಇರೋ ಕಾರಣದಿಂದಾಗಿ ಒಂದು ಕಡೆ ಟ್ಯಾಲೆಂಟ್ ಇರೋರನ್ನ ಮೇಲೆ ಕರ್ಕೊಂಡು ಹೋದ್ರು ಅಂತ ಅನ್ಸುತ್ತೆ, ಇನ್ನೊಂದು ಕಡೆ ಈ ಮನುಷ್ಯ ಯಾಕಪ್ಪ ಇವನಿಗೆ ಇಂಪಾರ್ಟೆನ್ಸ್ ಸಿಕ್ತು ಅಂತ ಅನ್ನೋ ಥರ ಅನ್ಸುತ್ತೆ. Therefore, to have a common metric and to have a consistent policy of rewarding people who do not throw tantrums. ಟ್ಯಾಂಟ್ರಮ್ ಅಂತ ಅಂದರೆ ರಚ್ಚೆ ಹಿಡಿಯೋದು, ಆಚೆ ಬಂದು ಏನೇನೋ ಮಾತಾಡೋದು, ಆ ಥರದ್ದಕ್ಕೆ ಮಣೆ ಹಾಕದೇ ಇರುವಂತಹ ಪಾಲಿಸಿ ಏನಿದೆ ಕಾರ್ಪೊರೇಟ್ಗಳಲ್ಲಿ, ಅದು ಕೂಡ ಕಲಿಬೇಕಾಗಿರುವಂಥ ಒಂದು ಬಹುಮುಖ್ಯ ಪಾಠ ಅಂತ ಅನಿಸುತ್ತೆ. ಮುಂದುವರೆದು ಕಾರ್ಪೊರೇಟ್ಗಳಲ್ಲಿ ಒಂದು ಕ್ಲಿಯರ್ ಸಕ್ಸೆಷನ್ ಪ್ಲ್ಯಾನ್ ಅಂತ ಅನ್ನೋದು ಇರುತ್ತೆ. ಅದು ಎಲ್ಲ ಸ್ತರಗಳಲ್ಲೂ ಇರುತ್ತೆ. ಸಕ್ಸೆಷನ್ ಪ್ಲ್ಯಾನ್ ಅಂತ ಅಂದರೆ ಇವರಾದ ಮೇಲೆ ಇದನ್ನು ಯಾರು ಮುಂದುವರಿಸ್ಕೊಂಡು ಹೋಗ್ತಾರೆ, ಇವರು ಇಲ್ಲವಾದರೆ, ಇವರು ಕೆಲಸ ಬಿಟ್ಟು ಹೋದರೆ, ಅಥವಾ ಇವರನ್ನ ಬೇರೆ ಒಂದು ಡಿಪಾರ್ಟ್ಮೆಂಟ್ಗೆ ವರ್ಗಾವಣೆ ಮಾಡಿದ್ರೆ ಆ ಜವಾಬ್ದಾರಿಯನ್ನು ಮುಂದೆ ಹೊರೋವಂಥವ್ರು ಯಾರು ಅಂತ. ಇವರು ಔಟ್ ಆದರೆ ನೆಕ್ಸ್ಟ್ ಯಾರು ಪ್ಯಾಡ್ ಹಾಕ್ಕೊಂಡು ಕಾಯ್ಕೊಂಡು ಕೂತಿರ್ಬೇಕು, ಇಲ್ಲಿ ಬಂದು ಬ್ಯಾಟಿಂಗ್ ಯಾರು ಆಡಬೇಕು ಅನ್ನೋದರ ಸ್ಪಷ್ಟತೆ ಕಾರ್ಪೊರೇಟ್ಗಳಲ್ಲಿ ಯಾವತ್ತಿಗೂ ಎಲ್ಲ ಸ್ತರಗಳಲ್ಲಿಯೂ ಕ್ಲಿಯರ್ ಆಗಿ ಇರುತ್ತೆ. ರಾಜಕಾರಣದಲ್ಲಿ ಹಾಗಲ್ಲ. ಇವರ ನಂತರ ಯಾರು ಅಥವಾ ಇವರಲ್ಲದಿದ್ದರೆ ಮತ್ಯಾರು ಅನ್ನೋದರ ಸ್ಪಷ್ಟತೆ ಅಭ್ಯರ್ಥಿಗಳಿಗೂ ಇರಲ್ಲ, ಜನರಿಗೂ ಇರಲ್ಲ, ರಾಜಕೀಯ ಪಕ್ಷಗಳಲ್ಲಿ ಮೇಲೆ ಕೂತಿರುವಂತಹ ನಾಯಕರುಗಳಿಗೂ ಹೆಚ್ಚಿನ ಸಮಯದಲ್ಲಿ ಇಲ್ಲದೇ ಇರುವಂಥದ್ದು. ಈ ಸ್ಪಷ್ಟತೆಯ ಕೊರತೆಯಿಂದ ಆಗುವಂತಹ ಗೊಂದಲ. ಅದಕ್ಕಾಗಿಯೇ ಈಗ ನಾವು 6 ತಿಂಗಳು 1 ವರ್ಷದ ಮುಂಚೆನೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರೆ ರಾಜಕೀಯ ಪಕ್ಷಗಳಿಗೂ ನೆಮ್ಮದಿ, ಜನರಿಗೂ ನೆಮ್ಮದಿ ಅಂತ ಅನ್ನೋ ಥರ ಯೋಚಿಸಬಹುದು. ಆದರೆ ಅವರು ಹಾಗೆ ಆಪರೇಟ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಈ ಪ್ಲ್ಯಾನಿಂಗ್ ಅಹೆಡ್ ಮತ್ತು ಸಕ್ಸೆಷನ್ ಪ್ಲ್ಯಾನಿಂಗ್ ಇದೆಯಲ್ಲ, ಅದರ ಕೊರತೆಯಿಂದಾಗಿ. ಕಟ್ಟ ಕಡೆಯದಾಗಿ ಕಾರ್ಪೊರೇಟ್ಗಳಿಂದ ರಾಜಕೀಯ ಪಕ್ಷಗಳು, ನಾಯಕರು ಕಲಿಬೇಕಾಗಿರುವಂತಹ ಪಾಠ ಏನಪ್ಪ ಅಂತಂದರೆ, ಟು ಹ್ಯಾವ್ ಅ ಸೆಟ್ ಆಫ್ ನಾನ್ ನೆಗೋಷಿಯಬಲ್ಸ್. ಅಂದರೆ ನಾನು ಈ ವಿಷಯಗಳಲ್ಲಿ ರಾಜಿ ಮಾಡ್ಕೊಳ್ಳೋ ಹಂಗೆ ಇಲ್ಲವೇ ಇಲ್ಲ ಅನ್ನುವಂಥದ್ದು. ಕಾರ್ಪೊರೇಟ್ಗಳಲ್ಲಿ ಕ್ಲಿಯರ್ ಆಗಿ ಉದ್ಯೋಗಿ ಮತ್ತು ಉದ್ಯಮದ ನಡುವೆ ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಏರ್ಪಟ್ಟಿರುತ್ತೆ. ಅದರಲ್ಲಿ a set of non-negotiables will be clearly mentioned. ಉದಾಹರಣೆಗೆ ಲ್ಯಾಕ್ ಆಫ್ ಇಂಟೆಗ್ರಿಟಿನೋ ಅಥವಾ ಇನ್ಸಬಾರ್ಡಿನೇಷನ್, ಓಕೆ, ಈ ಬಾಸ್ಗೆ ವಿರುದ್ಧವಾಗಿ ಮಾತಾಡ್ಬಿಡೋವಂಥದ್ದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಹೋಗಿ ಬರೆದು ಬಿಡೋವಂಥದ್ದು, ಅಥವಾ ಆ ಥರದ್ದು ಯಾವುದೇ ರೀತಿಯ ಇಂಡಿಸಿಪ್ಲಿನ್ ಬಗ್ಗೆ ಅಸಹನೆ, ಅಥವಾ ಒಂದು ಕಾನ್ಫ್ಲಿಕ್ಟಿಂಗ್ ಬಿಸ್ನೆಸ್ಸನ್ನು ಏನೋ ಒಂದು ಸೈಡಲ್ಲಿ ಮಾಡ್ತಾ ಇರೋವಂಥದ್ದು, ಅದರ ಬಗ್ಗೆ ಸ್ಪಷ್ಟವಾದ ರೂಲ್ ಇರುತ್ತೆ. ರಾಜಕೀಯ ಪಕ್ಷಗಳಲ್ಲಿ ಹೆಚ್ಚು ಪಾಲು ನಾವು ನೋಡ್ತೀವಿ, ಅಭ್ಯರ್ಥಿಗಳ ಅಥವಾ ಕಾರ್ಯಕರ್ತರ ಅನಿಸಿಕೆಗೆ ವಿರುದ್ಧವಾದಂಥದ್ದು ಏನೋ ಒಂದು ನಡೆದರೆ ಆಗ ನಿನ್ನೆವರೆಗೂ ನಾನು ಈ ಪಕ್ಷದಲ್ಲಿ ಇರಲೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಹೊರಗೆ ಬಂದು ರಾಡಿ ಎಬ್ಬಿಸ್ಬಿಡೋದು, ಬಂಡಾಯದ ಧ್ವನಿ ಹೇಳೋ ಅಂಥದ್ದು, ಅಥವಾ ಇನ್ನೇನೋ ಗೋಜಲು ಮಾಡಿಟ್ಬಿಡೋದು, ಅಥವಾ ಪಕ್ಕದ ಪಕ್ಷಕ್ಕೆ ಹಾರ್ಬಿಡೋದು, ತದ್ವಿರುದ್ಧವಾದಂತಹ ಸಿದ್ಧಾಂತಗಳು ಇರುವಂಥ ಪಕ್ಷಗಳ ನಡುವೆನೂ ಈ ರೀತಿಯ ಹರಿದಾಟಗಳು ಆಗೋ ಅಂಥದ್ದು. ಯಾವುದೇ ನಾನ್ ನೆಗೋಷಿಯಬಲ್ಸ್ ಇಲ್ಲದೆ ಇರುವಂಥದ್ದು, ಯಾವುದೇ ರೀತಿಯ ಒಪ್ಪಂದವೂ ಇಲ್ಲ, ಸೆಟ್ ಆಫ್ ನಾನ್ ನೆಗೋಷಿಯಬಲ್ಸು ಇಲ್ಲ ಅನ್ನುವಂಥ ವಾತಾವರಣ ಇರೋದರಿಂದ ಇದೇನಪ್ಪ ಇವರು ಇಂಥ ಜನ ಅಂತ ಜನ ಮಾತಾಡ್ಕೊಳ್ಳೋ ಥರ ಆಗುತ್ತೆ.
irrespective of parties and party lines. ಕಾರ್ಪೊರೇಟ್ಗಳಿಂದ ಇನ್ನೂ ಹಲವು ಪಾಠಗಳನ್ನು ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ನಾಯಕರು ಕಲಿಬಹುದು. ಇದು ಒಂದು 5-6 ವಿಷಯಗಳ ಪ್ರೈಮರ್ ಅಷ್ಟೇ. ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ಯೋಜಿತವಾದ, ಶಿಸ್ತುಬದ್ಧವಾದ, ಪ್ರೀಪ್ಲ್ಯಾನ್ಡ್ ಆಗಿ ಕಾರ್ಯಯೋಜನೆಗಳನ್ನು ರೂಪಿಸಿ ಅದಕ್ಕೆ ಬದ್ಧವಾಗಿ ನಡ್ಕೊಳ್ಳುವಂತಹ ವ್ಯವಸ್ಥಿತವಾದ ಕಾರ್ಯವೈಖರಿಯನ್ನು ಕಾರ್ಪೊರೇಟ್ಗಳಿಂದ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ನಾಯಕರು ಕಲಿಬಹುದಾಗಿದೆ, ಕಲಿಬೇಕಾಗಿದೆ. ಆಗ ಈ ಯುದ್ಧ, ರಣಕಹಳೆಯ ಭಾಷೆಯನ್ನು ಬಿಟ್ಟು ಇದೊಂದು ಸುಂದರವಾದ, ವ್ಯವಸ್ಥಿತವಾದ, ಪ್ರಜಾಪ್ರಭುತ್ವದ ಪರಿಕಲ್ಪನೆಗೆ ಪೂರಕವಾದ ಚುನಾವಣೆ ಮತ್ತು ಚುನಾವಣೆಯ ನಂತರದ ಸುವ್ಯವಸ್ಥಿತ ಆಡಳಿತ ಅನ್ನುವಂಥದ್ದು ಆಗಬಹುದಾಗಿದೆ. ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.